ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಜಾಮೆಟ್ರಿಕ್ ಮೀನ್, ಅನ್ವೇಟೆಡ್ ಜಾಮೆಟ್ರಿಕ್ ಮೀನ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಅರ್ಥಮೆಟಿಕ್ ಮೀನು ಮತ್ತು ಜಾಮೆಟ್ರಿಕ್ ಮೀನ್ನ ಯಾವುದದು ಸಿಂಪಲ್ ಅಥವಾ ಅನ್ವೇಟೆಡ್, ಅಲ್ಲಿ ನಿಮಗೆ ಕ್ವಾಂಟಿಟೀಸ್ ಕೊಟ್ಟಿರಲಿಲ್ಲ, ಹೌದಾ? ಇದೆ ಎಕ್ಸಾಂಪಲ್, ಇದರಲ್ಲೇ ಒಂದು ಯಾವುದೋ ಎಕ್ಸಾಂಪಲ್ ಮಾಡಿದ್ದೀನಿ ಅದರಲ್ಲಿ. ಈಗ ಈ ಎಕ್ಸಾಂಪಲಲ್ಲಿ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್ ಹೆಂಗೆ ಬರುತ್ತೆ ಅಂದರೆ ವೇಟೆಡ್ ಅರ್ಥಮೆಟಿಕ್ ಮೀನ್ ಅಥವಾ ವೇಟೆಡ್ ಜಾಮೆಟ್ರಿಕ್ ಮೀನ್. ಈಗ ಇದನ್ನು ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಓಕೆ, ಈಗ ಇದರಲ್ಲಿ ವೇಟೆಡ್ ಹೆಂಗೆ ಮಾಡೋದು, ಯಾವುದು ವೇಟೆಡ್ ಇದೆ? ಓಕೆ, ಫೋರ್ತ್ ಒನ್ ನೋಡಿ. ಈಗ ಫೋರ್ತ್ ಒನ್ ಕೊಟ್ಟರೆ ಹೆಂಗೆ ಮಾಡೋದು ಅಂತಂದರೆ, ಈಗ ಐಟಮ್ಸ್ ಅಂತೂ ಕೊಟ್ಬಿಟ್ಟಿದ್ದಾರೆ ಅವರು. ಕ್ಯಾಲ್ಕುಲೇಟ್ ವೇಟೆಡ್ ಅರ್ಥಮೆಟಿಕ್ ಮೀನ್ ಅಂದಿದ್ದಾರೆ, ಹೌದಾ? ವೇಟೆಡ್ ಅರ್ಥಮೆಟಿಕ್ ಮೀನ್ ಕೇಳಿದರೆ ಹೆಂಗೆ ಮಾಡೋದು, ವೇಟೆಡ್ ಜಾಮೆಟ್ರಿಕ್ ಮೀನ್ ಕೇಳಿದರೆ ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ನಾನು. ಈಗ ಐಟಮ್ಸ್ ಇದು ಪ್ರೈಸ್ ಆಫ್ 2005 ಆ್ಯಂಡ್ 2010. ಓಕೆ, ಐಟಮ್ಸ್ ABCD ಅಂತ ತೊಗೊಳ್ತೀನಿ ಇಲ್ಲಿ. 2005 50, 60, 20, 50, 55, 75, 30 ಆ್ಯಂಡ್ 75. ಈಗ ನೆಕ್ಸ್ಟ್ ನೀವೇನು ಮಾಡ್ತೀರಾ, ಆನ್ಸರ್ ಶೀಟಲ್ಲಿ ಏನು ಮಾಡ್ತೀರಾ, ಪ್ರೈಸ್ ಆಫ್ 2005 ಏನು ಬರ್ಕೊಳ್ತೀರಿ, P0, ದಿಸ್ ಈಸ್ P1. ಓಕೆ, ವೇಟ್ಸ್ ಕೊಟ್ಟಾಗ ಅನ್ವೇಟೆಡ್ ಇದು ವೇಟೆಡ್ ಅರ್ಥಮೆಟಿಕ್ ಮೀನ್ ಹೆಂಗೆ ಮಾಡೋದು, ಫಸ್ಟ್ P is equals to P1 divided by P0 into 100 ಕ್ಯಾಲ್ಕುಲೇಟ್ ಮಾಡ್ತೀರಾ. ಮಾಡಿಬಿಟ್ಟು ಇಲ್ಲಿ 55 divided by 50 into 100, 75 divided by 60 into 100, 30 divided by 20 into 100, 75 divided by 50 into 100 ತೊಗೊಳ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ನೊಂದು W ಒಂದು ಕೊಟ್ಟಿದ್ದಾರಲ್ಲ ಅವರು, W ಕಾಲಮೇ ತೊಗೊಳ್ಳಿಲ್ಲ ನಾನು. Four, 2, 3, 1. ಓಕೆ, ಇಲ್ಲಿ P is equals to P1 divided by P0 into 100. ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡ್ತೀರಾ. ನೆಕ್ಸ್ಟ್ ದ್ಯಾಟ್ P ಇಂಟು W ಇಂಟು P, W ಮಲ್ಟಿಪ್ಲೈಡ್ ವಿತ್ P ಅಂತ ತೊಗೊಳ್ತೀವಿ. ಅದ್ರ ಟೋಟಲ್ ತೊಗೊಂಡ್ಬಿಟ್ಟು ಅರ್ಥಮೆಟಿಕ್ ಮೀನ್ ಫಾರ್ಮುಲಾ ಏನಿದೆ, P01 is equals to summation of WP divided by summation of W ಅಂತಿದೆ. summation of WP divided by summation of W ಹಾಕ್ತೀವಿ. W ಅಂತಂದರೆ ಯಾವುದು, ಇದು ಟೋಟಲ್ ಎಷ್ಟು, 4 + 4 8 10 ಇದೆ, ಹೌದಾ? ಇದ್ರ ಟೋಟಲ್ಲು ಡಿವೈಡ್ ಬೈ ಇದ್ರ ಟೋಟಲ್ ಹಾಕಿದಾಗ ಯು ಆರ್ ಗೆಟಿಂಗ್ ಆ್ಯಸ್ ಅ ಅರ್ಥಮೆಟಿಕ್ ಮೀನ್. ಓಕೆ, ದೆನ್ ಜಾಮೆಟ್ರಿಕ್ ಮೀನ್ ಹೆಂಗೆ ಮಾಡೋದು, ಇದನ್ನೇ ಇಲ್ಲಿಗ ಎಕ್ಸಾಂಪಲ್ 4 ತೋರಿಸಿದ್ನೆಲ್ಲ ನಾನು. ಎಕ್ಸಾಂಪಲ್ 5 ಕೂಡ ಅರ್ಥಮೆಟಿಕ್ ಮೀನ್ ಕೇಳಿದ್ದಾರೆ, ಎಕ್ಸಾಂಪಲ್ 6 ಜಾಮೆಟ್ರಿಕ್ ಮೀನ್ ಕೇಳಿದ್ದಾರೆ ನೋಡಿ. ಎಕ್ಸಾಂಪಲ್ 6 ಕ್ವಶನ್ ಬ್ಯಾಂಕಲ್ಲಿ ಎಕ್ಸಾಂಪಲ್ 6 ನಿಮಗೆ ಜಾಮೆಟ್ರಿಕ್ ಮೀನ್ ಹೆಂಗೆ ಮಾಡ್ತೀರಿ ಅಂತಂದರೆ, ಸೇಮ್ P ಕ್ಯಾಲ್ಕುಲೇಟ್ ಮಾಡ್ತೀರಾ. P ಕ್ಯಾಲ್ಕುಲೇಟ್ ಮಾಡ್ತೀರಿ, ಇಲ್ಲಿ W ಇರುತ್ತೆ ನಿಮಗೆ. P ಕ್ಯಾಲ್ಕುಲೇಟ್ ಮಾಡಿ ಲಾಗ್ P ತೊಗೊಳ್ತೀವಿ. ಅದನ್ನು ಲಾಗ್ P ಹೆಂಗೆ ತೊಗೊಳ್ಬೇಕಂತ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಕ್ಯಾರೆಕ್ಟರಿಸ್ಟಿಕ್ಸು ಮತ್ತು ಮೆಂಟಸ ಕರೆಕ್ಟಾಗಿ ತೊಗೊಂಡು, ಮೀನ್ ಡಿಫ್ರೆನ್ಸ್ ಇದ್ದರೆ 4 ವ್ಯಾಲ್ಯೂಸ್ ಇದ್ದರೆ ಮೀನ್ ಡಿಫ್ರೆನ್ಸ್ ತೊಗೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ತೊಗೊಳ್ತೀವಿ. ಆಮೇಲೆ W ಕೊಟ್ಟಾಗ W ಇಂಟು ಲಾಗ್ P ತೊಗೊಳ್ತೀವಿ, W ಇಂಟು ಲಾಗ್ P. ದೆನ್ ಟೇಕ್ ಎ ಟೋಟಲ್ ಆಫ್ ದಿಸ್, W ಇಂಟು ಲಾಗ್ P ಇದು ಟೋಟಲ್ ತೊಗೊಳ್ತೀರಿ. ತೊಗೊಂಡ್ಬಿಟ್ಟು
ಜಾಮೆಟ್ರಿಕ್ ಮೀನ್ ಫಾರ್ಮುಲಾ ಏನಪ್ಪ ಅಂತಂದರೆ P01 ಇಸ್ ಈಕ್ವಲ್ಸ್ ಟು NT log ಆಫ್ ಸಮೇಷನ್ ಆಫ್ W ಇಂಟು log P ಡಿವೈಡ್ ಬೈ ಸಮೇಷನ್ ಆಫ್ W ನಾಟ್ N. ಎಷ್ಟೋ ಸ್ಟೂಡೆಂಟ್ಸು ಎಷ್ಟು ರ್ಯಾಂಕ್ ಸ್ಟೂಡೆಂಟ್ಸು ಒಂದೊಂದು ಸರ್ತಿ ಓವರ್ ಕಾನ್ಫಿಡೆಂಟ್ ಆಗಿ ಇದನ್ನು W ತೊಗೊಳ್ಳೋ ಬದಲಿಯಲ್ಲಿ N ತೊಗೊಂಡ್ಬಿಟ್ಟು ಮಾರ್ಕ್ಸ್ ಹೋಗಿಬಿಡುತ್ತೆ. ಎದಕ್ಕೆ ಮಾರ್ಕ್ಸ್ ಹೋಗುತ್ತೆ? ಫಾರ್ಮುಲಾ ಪ್ಲಸ್ ಆನ್ಸರು 2 ಮಾರ್ಕ್ಸ್ ಹೋಗ್ಬಿಡುತ್ತೆ. ಓನ್ಲಿ 3 ಮಾರ್ಕ್ಸ್ ಅಷ್ಟೇ ಬರುತ್ತೆ. NT log ಇದ್ರದ್ದು ಟೋಟಲ್ ತೊಗೊಂಡಿರ್ತೀರ, ಆ ಟೋಟಲ್ಲು ಡಿವೈಡ್ ಬೈ ಸಮೇಷನ್ ಆಫ್ W ಅದನ್ನು ಹಚ್ಕೊಂಡ್ಬಿಟ್ಟು ಒಂದು ವ್ಯಾಲ್ಯೂ ಬರುತ್ತೆ ನಿಮಗೆ. ಆ ವ್ಯಾಲ್ಯೂದು NT log ನೋಡ್ತೀರಾ. NT log ನೋಡಿಬಿಟ್ಟು ಹಚ್ಕೊಳ್ಬೇಕು ನಾವು. ಅದು ಕ್ಯಾರೆಕ್ಟರಿಸ್ಟಿಕ್ ಏನಿರುತ್ತೆ 2 ಪಾಯಿಂಟ್ ಸಮ್ 2.0345 ಹಿಂಗೇನೋ ಬಂದಿರುತ್ತೆ. ಆವಾಗ ಪಾಯಿಂಟಿಂದ ಸ್ಟಾರ್ಟ್ ಆಗಿ 03ಯಲ್ಲಿ 4 ಹಿಂಗೆ ನೋಡಿಬಿಟ್ಟು ಅಲ್ಲಿ ವ್ಯಾಲ್ಯೂಸ್ನ 145 2 ಪಾಯಿಂಟ್ ಇದ್ದಾಗ 145.5 ಈ ರೀತಿ ಎಕ್ಸಾಂಪಲ್ನ ಮಾಡ್ತೀವಿ ಅಲ್ಲಿ ಜಾಮೆಟ್ರಿಕ್ ಮೀನು. ಇದೇನಿದೆ 5 ಮಾರ್ಕ್ಸ್ ನಿಮಗೆಲ್ಲ ಹೇಳ್ಬಿಡ್ತೀನಿ ನಾನು ಇದೇ ವಿಡಿಯೋದಲ್ಲಿ ಹೆಂಗೆ ಮಾಡೋದಂತ ಹೇಳಿಬಿಟ್ಟು. ಬಟ್ ನೀವು ಮಾಡಬೇಕು, ನಾನು ಪ್ರೊಸೀಜರ್ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಯಾಕೆಂದರೆ ಒಂದು ಪ್ರಾಬ್ಲಮ್ಗಿನ ಒಂದು ವಿಡಿಯೋ ಮಾಡಬೇಕಾಗುತ್ತೆ ನಾನು ಕ್ಯಾಲ್ಕುಲೇಷನ್ ಮಾಡ್ತಾ ಕೂತ್ರೆ. ಓಕೆ, ಇದು ನಿಮ್ಮದು 4th ಆಯಿತಾ. ಈಗ 6, 7 ಅಂತೂ ಜಾಮೆಟ್ರಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ನೆಕ್ಸ್ಟ್ 8th ಒನ್ ನೋಡಿ. 8th ಕ್ವಶನ್, ಬೈ ಯೂಸಿಂಗ್ ದ ಫಾಲೋಯಿಂಗ್ ಡೇಟಾ ಕಂಪ್ಯೂಟ್ ಅ ಸುಟೇಬಲ್ ಇಂಡೆಕ್ಸ್ ನಂಬರ್ ಆ್ಯಂಡ್ ಕಮೆಂಟ್ ಆನ್ ದ ರಿಸಲ್ಟ್ ಅಂತಿದೆ. ಹೌದಾ, ನಾನು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ನಿಮಗೆ ಐಟಮ್ಸು ಬೇಸ್ ಇಯರ್ ಕ್ವಾಂಟಿಟಿ ಅಂದಿದ್ದಾರೆ ನೋಡಿ. 8th ಸಮ್ಮಲ್ಲಿ ಬೇಸ್ ಇಯರ್ ಕ್ವಾಂಟಿಟಿ ಅಂದರೆ Q0 ಕ್ವಾಂಟಿಟಿ ಅಲ್ಲ, ಅದು 0 ಅಂದರೆ ಬೇಸ್ ಇಯರು. ಪ್ರೈಸ್ ಆಫ್ ದ ಬೇಸ್ ಇಯರ್ P0 ಮತ್ತು ಇಲ್ಲಿ P1 ಕೊಟ್ಟಿದ್ದು. ಯಾವ್ಯಾವ್ದು ಕೊಟ್ಟಿದ್ದಾರೆ ನೋಡಿ. Q0 ಯಾವ ಫಾರ್ಮುಲಾದಲ್ಲಿ ಬರುತ್ತೆ? Q0 ಅಷ್ಟೇ, Q0 ಅಷ್ಟೇ ಬರೋದು. ಲಾಸ್ಟ್ ಪಿಯರ್ಸ್, ಹೌದಾ, ಲಾಸ್ಟ್ ಪಿಯರ್ಸಲ್ಲಿ P01 ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ P1 Q0 ಡಿವೈಡ್ ಬೈ ಸಮೇಷನ್ ಆಫ್ P0 Q0 ಇಂಟು 100. ಫಾರ್ಮುಲಾ ನಿಮ್ಗೆ ನೆನಪು ಬರಬೇಕಲ್ಲೇ. Q0 ಎಲ್ಲಿ ಬರುತ್ತೆ? ಲಾಸ್ಟ್ ಪಿಯರ್ಸಲ್ಲಿ. ದೆನ್ ಈ ರೀತಿ ನೀವು ಫಾರ್ಮುಲಾ ಒಂದು ಸತಿ ಹಾಕ್ಕೊಂಡ್ರಿ ಅಂದರೆ ಇಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ಬಿಡುತ್ತೆ ಅದು ನಿಮಗೆ. P0 Q0 ಒಂದು ಸತಿ ಕ್ಯಾಲ್ಕುಲೇಷನ್ ಮಾಡ್ತೀರಾ, 2 ಮಲ್ಟಿಪ್ಲಿಕೇಶನ್ನ P1 Q0 ಇದೆರಡು ಟೋಟಲ್ ತೊಗೊಂಡ್ಬಿಟ್ಟು P1 Q0 ಡಿವೈಡ್ ಬೈ P0 Q0 ಇಂಟು 100 ಹಾಕ್ತೀವಿ. ಇನ್ನು 9th ಎಕ್ಸಾಂಪಲ್ ನೋಡಿ. 9th ಎಕ್ಸಾಂಪಲ್ಲಿ Q1 ಕೊಟ್ಟಿದ್ದಾರೆ ನೋಡಿ. P0 ಕೊಟ್ಟಿದ್ದಾರೆ, P1 ಕೊಟ್ಟಿದ್ದಾರೆ, Q1 ಕೊಟ್ಟಾರ. ಅವ್ರು ಕ್ವಾಂಟಿಟಿ ಯಾವುದು ಕೊಟ್ಟಿದ್ದಾರೆ? Q1 ಕೊಟ್ಟಾರ. Q1 ಕೊಟ್ಟರೆ ಪಾಸ್ಟ್ ಚೇಸ್ ಮಾಡ್ತೀರಿ ನೀವು ಅಷ್ಟೇ. ಪಾಸ್ಟ್ ಚೇಸ್ ಹೆಂಗಪ್ಪ ಅಂತಂದರೆ P01 ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ P1 Q1 ಡಿವೈಡ್ ಬೈ ಸಮೇಷನ್ ಆಫ್ P0 Q1 ಇಂಟು 100. ಓಕೆ, P1 Q1 ಡಿವೈಡ್ ಬೈ P0 Q1 ಇಂಟು 100. ಅಲ್ಲಿ Q1 P0 Q1 P1 Q1 ಎರಡು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದ್ರ ಟೋಟಲ್ 2 ತೊಗೊಂಡ್ಬಿಟ್ಟು ನಾವು ಪಾಸ್ಟ್ ಚೇಸಲ್ಲಿ Q1 ಕೊಟ್ಟರೆ ಪಾಸ್ಟ್ ಚೇಸು, Q0 ಕೊಟ್ಟರೆ ಲಾಸ್ಟ್ ಪಿಯರ್ಸ್. ಇದನ್ನು ನೆನ್ಪಿಟ್ಕೋಬೇಕು ನೀವು. ಏನು ಕೊಟ್ಟಿಲ್ಲಪ್ಪ ಅಂತಂದರೆ 10th ಎಕ್ಸಾಂಪಲ್ಲು ಕೆಲ್ಲೀಸ್. ಏನು ಕೊಟ್ಟಿಲ್ಲ ಅಂದರೆ ನೋಡಿ, ಪ್ರೈಸ್ ಆಫ್ ದ ಬೇಸ್ ಇಯರ್ 2000 ನೋಡಿ. ಇಲ್ಲಿ 10th ಎಕ್ಸಾಂಪಲ್ನ ಕಂಪ್ಯೂಟ್ ಕೆಲ್ಲೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ 2005 ಫ್ರಮ್ ದ ಫಾಲೋಯಿಂಗ್ ಡೇಟಾ ಕಮೆಂಟ್ ಆನ್ ದ ರಿಸಲ್ಟ್ ಅಂದಿದ್ದಾರೆ ಅವರು. ಇದು ಮೇಲೇದು ಕಮೆಂಟ್ ಆನ್ ದ ರಿಸಲ್ಟ್ ಅಂದಿದ್ದಾರೆ, ನಾನೇ ಹೇಳಲಿಲ್ಲ, ಈಗ ಹೇಳ್ತೀನಿ ನೋಡಿ. ಓಕೆ, ಐಟಮ್ ಓಕೆ, ಪ್ರೈಸ್ ಆಫ್ ದ ಬೇಸ್ ಇಯರ್ P0 P1 ಜಸ್ಟ್ Q ಕ್ವಾಂಟಿಟಿ ಅಷ್ಟೇ ಕೊಟ್ಟಿದ್ರೆ ನೀವೇನು ಮಾಡ್ತೀರ, ಅದನ್ನು ಕೆಲ್ಲೀಸ್ ಮಾಡ್ಕೊಳ್ತೀವಿ. ಕೆಲ್ಲೀಸ್ ಅಂದರೆ P1 Q P0 Q. ಫಿಕ್ಸ್ಡ್ ಕ್ವಾಂಟಿಟಿ, ದಟ್ ಈಸ್ ಕೆಲ್ಲೀಸ್ ಈಸ್ ಅ
ಫಿಕ್ಸ್ಡ್ ಕ್ವಾಂಟಿಟಿ ಕೆಲೀಸ್ P01 is equals to summation of P1Q divided by summation of P0Q into 100. ಓಕೆ, ಈಗ ಒಂದು ರಿಸಲ್ಟ್ ತಗೊಳ್ತೀನಿ. ಇದು ಮೇಲೆದು ಅಂದ್ಕೊಳ್ಳಿ. ಯಾವುದೇ ಇಂಡೆಕ್ಸ್ ನಂಬರಲ್ಲಿ ರಿಸಲ್ಟ್ ಬಂದಾಗೂ ಕೂಡ ಈಗ 125 ಅಂತ ಬಂತು ಅಂದ್ಕೊಳ್ಳೋಣ. 125 ಅಂದರೆ ಇದು ಕಮೆಂಟ್ ಕಂಪಲ್ಸರಿ ಬರೀಬೇಕು, ಯಾಕಂದರೆ ಅವ್ರು ಕೇಳಿದಾಗ 5 ಮಾರ್ಕ್ಸಿಗೆ ಇದು 25%. 100 ಮೇಲ್ಗಡೆ ಏನಿದೆ ಅಲ್ಲ, 25% increases from 2000 to 2005. 25% increases ಇಷ್ಟೇ ಬರೆದ್ರೂ ಸಾಕು. ನೀವು ಯು ವಿಲ್ ಗೆಟ್ ಅ ಫುಲ್ ಮಾರ್ಕ್ಸ್. ಯಾಕಂದರೆ ಲಾಸ್ಟ್ ಇಯರ್ ಕೆಲ್ಲೀಸ್ ಕೇಳಿದಾಗ ಎಷ್ಟೋ ಸ್ಟೂಡೆಂಟ್ಸು ಕಮೆಂಟೇ ಬರೀತಿರಲಿಲ್ಲ. ಅದಕ್ಕೆ 1 ಮಾರ್ಕ್ ಕಟ್ ಮಾಡಲೇಬೇಕಾಯ್ತು ನಾವು. ಅದಕ್ಕೆ ಸ್ಟೂಡೆಂಟ್ಸ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ, ಯಾಕಂದರೆ 1 ಮಾರ್ಕು ಇರುತ್ತೆ ಅಲ್ಲಿ. ಓಕೆ, ಕೆಲ್ಲೀಸ್ ಕೂಡ ಈಗ ನೋಡಿ 10th ಎಕ್ಸಾಂಪಲ್ ತೋರಿಸಿದ್ದು ನಾನು ನಿಮಗೆ. 11th ಎಕ್ಸಾಂಪಲ್ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಅಂತಿದೆ. ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಅಂದಾಗೂ ಅಲ್ಲೇ Q0 ಅಂತ ತೊಗೊಳ್ತೀರಾ. 12th ಎಕ್ಸಾಂಪಲ್ಲು ಕೆಲ್ಲೀಸ್, ದಟ್ ಈಸ್ ಕ್ವಾಂಟಿಟಿ ಆಫ್ ಕನ್ಸೂಮ್ಷನ್ ಅಂತ ಕೇಳ್ಬೋದು ಅವರು. ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಅಂತ ಕೇಳ್ಬೋದು, ಅಥವಾ ಬರೀ ಕ್ವಾಂಟಿಟಿ ಅಂತ ಕೊಡ್ಬೋದು, ಇಲ್ಲ ಕ್ಯೂ ಅಂತ ಕೊಡ್ಬೋದು. ಕೊಟ್ಟಾಗ ನೀವೇನು ಮಾಡ್ತೀರಿ, ಕೆಲ್ಲೀಸನ್ನು ತೊಗೊಳ್ತೀರಿ ಇಲ್ಲಿ. ಓಕೆ, ನೆಕ್ಸ್ಟ್ 14th ಎಕ್ಸಾಂಪಲ್ ನೋಡೋಣ. ಕಂಪ್ಯೂಟ್ ಸುಟೇಬಲ್ ಇಂಡೆಕ್ಸ್ ನಂಬರ್ ಫ್ರಮ್ ದ ಫಾಲೋಯಿಂಗ್ ಡೇಟಾ, ಕಮೆಂಟ್ ಆನ್ ದ ರಿಸಲ್ಟ್. ಈಗ ಇಲ್ಲಿ ನೋಡಿ 11th ಎಕ್ಸಾಂಪಲ್. ಇಲ್ಲಿ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ಮುಂದಾದರೂ ನಿಮಗೆ ಇದಕ್ಕೂ ಎಕ್ಸಾಮ್ಗೂ ಯೂಸ್ ಆಗುತ್ತಿದೆ. ಓಕೆ, ಫಸ್ಟ್ ಐಟಮ್ ಕೊಟ್ಟಿದ್ದಾರೆ ಅವರು. ಓಕೆ, ಕ್ವಾಂಟಿಟಿ ಕೊಟ್ಟಿದ್ದಾರೆ ಅವರು. Q0, Q1, P0. Q1, Q0 ಕೊಟ್ಟಾಗ P0 ಒಂದೇ ಕೊಟ್ಟಿದ್ದಾರಲ್ಲ, ಪ್ರೈಸ್ ಎರಡಿಲ್ಲ, ಕ್ವಾಂಟಿಟಿ ಎರಡಿದೆ. ಕ್ವಾಂಟಿಟಿ ಎರಡಿದ್ದಾಗ ನೀವೇನು ತೊಗೊಳ್ತೀರಿ, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ Q01 ಆಫ್ ಲಾಸ್ಟ್ ಪಿಯರ್ಸ್ summation of Q1 P0 divided by summation of Q0 P0 into 100. ಓಕೆ, 11th ನೋಡಿ. 11th ಎಕ್ಸಾಂಪಲ್ಲು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ 2 ಕ್ವಾಂಟಿಟಿ ಕೊಟ್ಟಿದ್ದಾರಲ್ಲೇ, 2 ಕ್ವಾಂಟಿಟಿ ಕೊಟ್ಟಾಗ ನೀವು ಲಾಸ್ಟ್ ಪಿಯರ್ಸ್ ಪಾಸ್ಟೇಜ್ ಅಷ್ಟೇ ಸುಟೇಬಲ್ ಇಂಡೆಕ್ಸ್ ನಂಬರ್ ಒಳಗೆ ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟ್ 11th ಆಯ್ತಾ, 11th ಅಲ್ಲ ಇದು. ಓಕೆ, 14th ಇದು, 14th. ನೆಕ್ಸ್ಟು 15th ಎಕ್ಸಾಂಪಲ್ಲು. 15th ಎಕ್ಸಾಂಪಲಲ್ಲಿ P0 ಇಲ್ಲಿ ಇನ್ನೊಮ್ಮೆ ತೋರಿಸ್ಬಿಡ್ತೀನಿ ನಾನು, ಮತ್ತು ಕನ್ಫ್ಯೂಷನ್ ಬೇಡ ನಿಮಗೆ. Q1 P0 ಕ್ಯಾಲ್ಕುಲೇಟ್ ಮಾಡಿಬಿಟ್ಟು 2 ಮಲ್ಟಿಪ್ಲೈ ಮಾಡಿ ಟೋಟಲ್ ತೊಗೊಂಡು ಹಾಕ್ತೀರಾ ಅಲ್ಲಿ. ಓಕೆ, ನೆಕ್ಸ್ಟ್ ಕಮ್ ಟು ದ್ಯಾಟ್ 15th ಎಕ್ಸಾಂಪಲ್. 15th example is a P0, Q0, Q1. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀವಿ ನಾವು, Q0 2 ಕ್ಯೂ ಕೊಟ್ಟಿದ್ದಾರೆ ಅಂದರೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರೇ ಅದು. Q0 P0, Q1 P0. ಇದು ಕೂಡ ಲಾಸ್ಟ್ ಇಯರ್ಸೇ ಇದು. Q1 ಕೊಟ್ಟಿದ್ದಾರೆ ಅವರು, P0ನ ಕೊಟ್ಟಿದ್ದಾರೆ. ಓಕೆ, ಇದು ಕೂಡ 2 ಕ್ವಾಂಟಿಟಿ ಕೊಟ್ಟಾಗ ನಿಮಗದು ಕ್ವಾಂಟಿಟಿ ಇಂಡೆಕ್ಸ್ ನಂಬರೇ ಆಗುತ್ತೆ. ಇದು ಕೂಡ ಲಾಸ್ಟ್ ಇಯರ್ಸ್ ಇಂಡೆಕ್ಸ್ ನಂಬರೇ. ಓಕೆ, ನೆಕ್ಸ್ಟ್ ಕರೆಂಟ್ ಇಯರ್ ಪ್ರೈಸ್ ಅಂದಿದ್ದಾರೆ. 16th ಎಕ್ಸಾಂಪಲ್ ಈಸ್ ಅ ಪಾಸ್ಟೇಜ್, ದಟ್ ಈಸ್ ಅ ಕರೆಂಟ್ ಇಯರ್ ಪ್ರೈಸ್. P1 ಕೊಟ್ಟಿದ್ದಾರೆ ಅವರು, Q0, Q1. P1 ಕೊಟ್ಟಿದ್ದಾಗ ಪಾಸ್ಟೇಜ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್, ದಟ್ ಈಸ್ ಅ Q01 ಈಸ್ ಈಕ್ವಲ್ಸ್ ಟು summation of Q1 P1 divided by summation of Q0 P1 into 100. ಓಕೆ, 2 P1 ಅಂದರೆ PQ ಚೇಂಜ್ ಆಗುತ್ತಲ್ಲೇ.
ಪಿ ಕ್ಯೂ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅಂದಾಗ ಲಾಸ್ಟ್ ಇಯರ್ಸ್ ಪಾಸ್ಟ್ ಇಯರ್ಸ್ ಅಷ್ಟೇ ಕೊಡೋದು ನಿಮಗೆ. ಅದು ನಿಮಗೆ ಕ್ಯೂ ಒನ್ ನೋಡಿ, P1 ಕೊಟ್ಟಾಗ 2 ಕ್ಯೂ ಇದ್ದು 1 ಪಿ ಇರುತ್ತೆ. ಅದು ಪಿ ಯಾವುದು ಕೊಟ್ಟಿದ್ದಾರಂತ ಲಕ್ಷ ಕೊಟ್ಟು ನೋಡಿ. P0 ಕೊಟ್ಟಿದ್ದರೆ ಲಾಸ್ಟ್ ಇಯರ್ಸು, P1 ಕೊಟ್ಟಿದ್ದರೆ ಪಾಸ್ಟ್ ಇಯರ್ಸ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಇದು 16th ಎಕ್ಸಾಂಪಲು. ಓಕೆ ಸ್ಟೂಡೆಂಟ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ, ಯಾಕಂದರೆ ಇದು ಭಾಳ ಲೆಂದಿ ಆಗಿಬಿಡುತ್ತೆ ವಿಡಿಯೋ, 16th ಎಕ್ಸಾಂಪಲ್ ಕಂಪ್ಲೀಟ್ ಆಯ್ತಲ್ಲ, 17th ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ಹೆಂಗೆ ಮಾಡಬೇಕು ಅಂತ. 5 ಮಾರ್ಕ್ಸದ್ದು ಯಾವ್ದು ಬರುತ್ತೆ ಅಂತ ಇನ್ನೇನು 26 ಮಟ್ಟ ಅಷ್ಟೇ ಇದೆ, ತೋರಿಸ್ಕೊಡ್ತೀನಂತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.